ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ನಲ್ಲಿ ಜಾಸ್ತಿ ಮಾತಾಡಬೇಡ ಅಂತ ಹೇಳಿ ಜಾಸ್ತಿ ಮಾತನಾಡಿದಂತಹ ಅಶ್ವಿನಿ ಮತ್ತು ಜಾಹ್ನವಿಯ ಜನ್ಮ ಜಾಲಾಡುವಂಥ ಕೆಲಸವನ್ನು ರಕ್ಷಿತಾ ತುಂಬ ಗಟ್ಟಿಯಾಗಿ ಮಾಡಿದ್ದಾರೆ. ಚಿಕ್ಕ ವಿಚಾರವನ್ನು ಇಟ್ಕೊಂಡು ರಕ್ಷಿತಾ ಮೇಲೆ ಟಾರ್ಗೆಟ್ ಮಾಡಿದಂತಹ ಇವರ ಬಂಡವಾಳ ಏನು, ಇವರ ಮುಖವಾಡ ಏನು, ಇವರು ಯಾವ ರೀತಿ ಇರೋರು, ಜೊತೆಗೆ ವಾಯ್ಸ್ ರೈಸ್ ಮಾಡಿ ಜೋರಾಗಿ ಮಾತಾಡಿದ ತಕ್ಷಣ ಸುಳ್ಳು ಸತ್ಯವಾಗುತ್ತೆ ಅನ್ನುವಂತಹ ಭ್ರಮೆಯಲ್ಲಿ ಬದುಕ್ತಿರುವಂತಹ ಇವರ ಭ್ರಮೆಯನ್ನು ಬಿಡಿಸುವಂಥ ಕೆಲಸವನ್ನು ಈಗ ರಕ್ಷಿತಾ ಮಾಡಿದ್ದಾರೆ. ಇದರ ಮುಂದುವರೆದ ಭಾಗವಾಗಿ ಕಿಚ್ಚ ಸುದೀಪ್ ಅವರು ಶನಿವಾರ ಇವರ ದೆವ್ವ ಬಿಡಿಸುವಂಥ ಕೆಲಸವನ್ನು ಮಾಡ್ತಾರೆ ಅನ್ನೋದು ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ. ಹೌದು, ಅಸಲಿಗೆ ಒಂದು ಚಿಕ್ಕ ತುಣುಕನ್ನು ಇಟ್ಕೊಂಡು ಅಂದರೆ ಗೆಂಜೆ ಅನ್ನುವಂತಹ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಶುರು ಮಾಡಿದಂಥ ತಮಾಷೆ ಅಮಾಸೆ ಆಗಿದೆ. ಈಗಾಗಲೇ ರಕ್ಷಿತಾ ಮೇಲೆ ಇವರಿಬ್ಬರು ಕೂಡ ಮುಗಿಬಿದ್ದಿದ್ದಾರೆ. ಯಾರು? ಅಶ್ವಿನಿ ಮತ್ತು ಜಾಹ್ನವಿ. ಆ ಮುಗ್ಧ ಹೆಣ್ಣಿನ ಮೇಲೆ ಮುಗಿಬಿದ್ದಂಥ ಇವರ ಜನ್ಮವನ್ನು ಜಾಲಾಡುವಂಥ ಕೆಲಸವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಮಾಡ್ತಿದ್ದಾರೆ. ಕಳೆದ ಸಲನೇ ಅಶ್ವಿನಿಗೆ ಸರಿಯಾಗಿ ಪಾಠವನ್ನು ಕಲಿಸುವಂಥ ಕೆಲಸವನ್ನು ಕಿಚ್ಚ ಸುದೀಪ್ ಅವರು ಮಾಡಿದ್ದಿದ್ದರೆ ಬಹುಶಃ ಇಂಥ ಘಟನೆ ರಿಪೀಟ್ ಆಗ್ತಿರಲಿಲ್ಲ ಅನ್ನುವಂತಹ ಅಭಿಪ್ರಾಯ ಕೂಡ ವ್ಯಕ್ತ ಆಗ್ತಿದೆ. ಜೊತೆಗೆ ಅಶ್ವಿನಿ ಗೌಡ ಮೇಲೆ ಸುದೀಪ್ ಅವರಿಗೆ ತುಂಬ ಭಯ ಇರಬೇಕು. ಹಾಗಾಗಿ ಕಳೆದ ಸಲ ಯಾವಾಗ ಕಾರ್ಟೂನ್ ಅನ್ನುವಂಥ ಪದವನ್ನು ಬಳಕೆ ಮಾಡಿದ್ರು ರಕ್ಷಿತಾ ಮೇಲೆ, ಆಗ ಇವರು ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದಿದ್ರೆ, ಸರಿಯಾಗಿ ಟಾಂಗನ್ನು ಇಟ್ಟಿದ್ದಿದ್ರೆ ಮತ್ತು ಪಾಠವನ್ನು ಕಲಿಸುವಂಥ ಕೆಲಸವನ್ನು ಕಿಚ್ಚ ಸುದೀಪ್ ಮಾಡಿದ್ದಿದ್ರೆ ಇವತ್ತಿಗೆ ಇದು ರಿಪೀಟ್ ಆಗ್ತಿರಲಿಲ್ಲ. ನಾನು ಮಾಡಿದ್ದೇ ಸರಿ, ನಾನು ಆಡಿದ್ದೇ ಸರಿ, ನಾನು ಹೇಳ್ತಿರೋದೇ ಸರಿ, ನಂದೆಲ್ಲವೂ ಕೂಡ ಸರಿ, ಬೇರೆಯವರೆಲ್ಲರೂ ಕೂಡ ತಪ್ಪು, ರಾಂಗ್ ಅನ್ನೋ ರೀತಿಯಲ್ಲಿ ಮೆರೀತಿರುವಂಥ ಅಶ್ವಿನಿ ಗೌಡ ಜಾಹ್ನವಿಯ ಅಹಂಕಾರವನ್ನು ಇಳಿಸುವಂಥ ಕೆಲಸವನ್ನು, ದರ್ಪವನ್ನು, ದೌಲತ್ತನ್ನು ಇಳಿಸುವಂಥ ಕೆಲಸವನ್ನು ಕಿಚ್ಚ ಸುದೀಪ್ ಶನಿವಾರ ಮಾಡಲಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅದಕ್ಕೆ ಪೂರಕವಾದಂತಹ ಪ್ರೋಮೋ ಕೂಡ ಬೆಳಿಗ್ಗೆನೇ ನೀವು ನೋಡಿರ್ತೀರ. ಹಾಗಾದರೆ ಹೇಗಿರಲಿದೆ ಕಿಚ್ಚ ಸುದೀಪ್ ಅವರ ಕ್ಲಾಸ್ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಶನಿವಾರ ಬಂತು ಅಂತ ಹೇಳಿದ್ರೆ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ನಲ್ಲಿ ವಾರದ ಕತೆ ಕಿಚ್ಚನ ಜೊತೆ ಎನ್ನುವಂತಹ ಕಾನ್ಸೆಪ್ಟ್ನಲ್ಲಿ ಬಂದುಬಿಡ್ತಾರೆ. ಯಾವಾಗ ಶನಿವಾರ ಬರುತ್ತೋ ಆಗ ಎಲ್ಲ ಸ್ಪರ್ಧಿಗಳಿಗೂ ಕೂಡ ಒಂದು ರೀತಿಯಾದಂಥ ಆತಂಕ. ಒಂದಷ್ಟು ಜನ ಸ್ಪರ್ಧಿಗಳಿಗೆ ಕುತೂಹಲ, ಇನ್ನೊಂದಷ್ಟು ಜನರಿಗೆ ಪ್ರೀತಿ. ಯಾಕಂತ ಹೇಳಿದ್ರೆ ನಮ್ಮ ಪರವಾಗಿ ನಿಲ್ಲೋರು, ನಮ್ಮ ಪರವಾಗಿ ಮಾತನಾಡೋರು ಯಾರೋ ಒಬ್ಬರು ವಾರದಲ್ಲಿ ಒಬ್ಬರಾದರೂ ಕೂಡ ನಿಲ್ತಾರಲ್ಲ, ಬರ್ತಾರಲ್ಲ ಅನ್ನುವಂತಹ ಒಂದು ಬಯಕೆ ಇರ್ತದೆ. ಈ ಬಾರಿ ಈ ಬಯಕೆ ಇರುವಂಥದ್ದು ರಕ್ಷಿತಾ ಶೆಟ್ಟಿಗೆ. ಹೇಳಿ ಕೇಳಿ ರಕ್ಷಿತಾ ಶೆಟ್ಟಿಯನ್ನು ಮತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸುವಂಥ ಕೆಲಸವನ್ನು ಮಾಡಿದಂಥ ಕಿಚ್ಚ ಸುದೀಪು ಈಗ ಅದೇ ರಕ್ಷಿತಾ ಶೆಟ್ಟಿ ಪರವಾಗಿ ನಿಲ್ಲುವಂಥ ಸಂದರ್ಭ ಎದುರಾಗಿದೆ. ಈ ಅಶ್ವಿನಿ ಗೌಡ ಮತ್ತು ಜಾಹ್ನವಿ ಕೊಡ್ತಿರುವಂಥ ಕಿರುಕುಳ ಮತ್ತು ಕುತಂತ್ರತನ, ಅವರ ವ್ಯಾಪಕವಾದಂತಹ ಹೀಯಾಳಿಸುವಿಕೆ ಇವೆಲ್ಲವೂ ಕೂಡ ರಕ್ಷಿತಾ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುತ್ತಿದೆ ಅನ್ನೋದನ್ನು ಕಿಚ್ಚ ಸುದೀಪ್ ಮಾತ್ರವಲ್ಲ, ಚಿಕ್ಕ ಮಕ್ಕಳು ಕೂಡ ಅರ್ಥ ಮಾಡಿಕೊಳ್ಳಬಹುದು. ಅಷ್ಟು ನಿಕೃಷ್ಟವಾಗಿ ಬಿಹೇವನ್ನು ಮಾಡ್ತಿದ್ದಾರೆ. ಯಾವ ಶತ್ರುವ ಜೊತೆಗೂ ಕೂಡ ನಾವು ಬಿಹೇವ್ ಮಾಡದಿರುವಂಥ ರೀತಿಯಲ್ಲಿ ಇಲ್ಲಿ ಜಾಹ್ನವಿ ಮತ್ತು ಅಶ್ವಿನಿ ಗೌಡ ರಕ್ಷಿತಾ ಜೊತೆಗೆ ಬಿಹೇವ್ ಮಾಡ್ತಿದ್ದಾರೆ. ಹೀಗಾಗಿ ಸೀಸನ್ 10ರಲ್ಲಿ ಏನು ಘಟನೆ ನಡೀತಲ್ಲ, ಅದೇ ರೀತಿಯಾದಂಥ ಘಟನೆ ಈ ಬಾರಿಯೂ ಕೂಡ ನಡೆಯುತ್ತೆ. ಕಿಚ್ಚ ಸುದೀಪ್ ಅವರು ಅದೇ ಪರಿಯಲ್ಲಿ ಅಶ್ವಿನಿ ಮತ್ತು ಜಾಹ್ನವಿಗೆ ತಕ್ಕ ಪಾಠವನ್ನು ಕಲಿಸಬೇಕು ಅಂತ ಹೇಳ್ಬಿಟ್ಟು ವೀಕ್ಷಕರು ಈಗ ಒತ್ತಾಯವನ್ನು ಮಾಡ್ತಿದ್ದಾರೆ. ಜೊತೆಗೆ ಈ ನಾಟಕವನ್ನು ನಿಲ್ಲಿಸಬೇಕು, ಇವರ ದರ್ಪ ದೌಲತ್ತನ್ನು ಇಳಿಸಬೇಕು ಅಂತ ಹೇಳ್ಬಿಟ್ಟು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಕೂಗು ಕೇಳಿ ಬರ್ತಾ ಇದೆ. ಅಸಲಿಗೆ ಈ ರೀತಿ ಆಗುವಂಥದ್ದು ಇದು ಮೊದಲು ಕೂಡ ಅಲ್ಲ, ಇದು ಕೊನೆಯೂ ಕೂಡ ಅಲ್ಲ ಅಂತಲೂ ತಿಳ್ಕೊಳ್ಳಿ. ಸೀಸನ್ 10ರಲ್ಲಿ ವಿನಯ್ ಗೌಡ ಅವರು ಡ್ರೋನ್ ಪ್ರತಾಪ್ ಅವರ ಕಾಲಿಳಿಯೋದಕ್ಕೆ ಹೋಗಿ ಬಾಯಿಗೆ ಬಂದಂತೆ ಮಾತನಾಡಿದರು. ಅದನ್ನು ಹುಡುಗರಿಗೆ ಕಿರುಕುಳದ ರೀತಿ ಕಾಣಿಸಿತ್ತು. ಈ ವೇಳೆ ಸುದೀಪ್ ಅವರು ಸಖತ್ತಾಗಿ ಕ್ಲಾಸನ್ನು ತೆಗೆದುಕೊಂಡಿದ್ರು. ಅವರ ಮಾತಿಗೆ ವಿನಯ್ ಗೌಡ ಗಪ್ಚುಪ್ಪಾಗಿದ್ದರು. ಈಗ ಇದೇ ಘಟನೆ ಮರುಕಳಿಸುತ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡಿದೆ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಅಶ್ವಿನಿ ಗೌಡ ಮತ್ತು ಜಾಹ್ನವಿಗೆ ಸುದೀಪ್ ಯಾವ ರೀತಿ ಕ್ಲಾಸನ್ನು ತೆಗೆದುಕೊಳ್ತಾರೆ ಅನ್ನೋದು ಈಗ ಕುತೂಹಲದ ಕೇಂದ್ರ ಬಿಂದು ಆಗಿದೆ. ಎಲ್ಲರೂ ಕೂಡ ಇದೇ ಒತ್ತಾಸೆಯನ್ನು ಇಟ್ಕೊಂಡಿದ್ದಾರೆ. ಕರಾವಳಿ ಮೂಲದ ರಕ್ಷಿತಾ ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಕಷ್ಟಪಟ್ಟು ಕನ್ನಡವನ್ನು ಮಾತನಾಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅವರ ಮಾತಿನಲ್ಲಿ ಸ್ಪಷ್ಟತೆ ಇರೋದ್ರೂ ಕೂಡ ಅರ್ಥ ಮಾತ್ರ ಸ್ಪಷ್ಟವಾಗಿರ್ತದೆ. ತುಂಬ ಮೆಚೂರ್ಡ್ ಆದಂಥ ಮಾತುಗಳನ್ನು ಸಾಕಷ್ಟು ಸಲ ರಕ್ಷಿತಾ ಆಡಿದ್ದನ್ನು ನಾವು ಗಮನಿಸ್ಬೋದು. ಅವರ ಮಾತಿಗೆ, ಅವರ ವ್ಯಕ್ತಿತ್ವಕ್ಕೆ ದೊಡ್ಡ ಬಳಗದ ಒಂದು ಅಭಿಮಾನಿ ವರ್ಗವೇ ಸೃಷ್ಟಿಯಾಗಿದೆ. ಈಗ ರಕ್ಷಿತಾ ಶೆಟ್ಟಿ ಅವರಿಗೆ ಅಶ್ವಿನಿ ಹಾಗೂ ಜಾಹ್ನವಿ ಕೊಡ್ತಿರುವಂತಹ ಕಿರುಕುಳವ ಸಹಜವಾಗಿ ಎಲ್ಲರನ್ನೂ ಕೂಡ ಡಿಸ್ಟರ್ಬ್ ಮಾಡಿದೆ. ಇದು ಸುದೀಪ್ ಅವರನ್ನೂ ಕೂಡ ಡಿಸ್ಟರ್ಬ್ ಮಾಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಈ ವಿಚಾರವನ್ನು ಕೈಗೆತ್ತಿಕೊಂಡು ಜಾಹ್ನವಿ ಮತ್ತು ಅಶ್ವಿನಿಗೆ ಕ್ಲಾಸ್ ತೆಗೆದುಕೊಳ್ಳಬೇಕು ಅನ್ನೋದು ಅನೇಕರ ಒಂದು ಕೋರಿಕೆ. ಅಶ್ವಿನಿ ಹಾಗೂ ಜಾಹ್ನವಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಗೆಜ್ಜೆ ಶಬ್ದವನ್ನು ಮಾಡಿ ಅದನ್ನು ರಕ್ಷಿತಾ ಮೇಲೆ ಹಾಕಿದ್ದಾರೆ. ಜೊತೆಗೆ ರಕ್ಷಿತಾ ನಾಗವಲ್ಲಿ ರೀತಿ ಆಡ್ತಾರೆ ಅಂತೆಲ್ಲ ಪುಕಾರನ್ನು ಎಬ್ಬಿಸಿದ್ದಾರೆ, ಆರೋಪವನ್ನು ಹೊರಿಸಿದ್ದಾರೆ. ಇದು ಆಕೆಯ ಮಾನಸಿಕತೆಯ ಮೇಲೆ ಭಾರಿ ದೊಡ್ಡ ಕೆಟ್ಟ ಪರಿಣಾಮವನ್ನು ಬೀರುವಂಥ ಚಾನ್ಸಸ್ ಇದೆ.
ರಕ್ಷಿತಾಗೆ ಪದೇ ಪದೇ ಕಿರುಕುಳ ನೀಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ವಿಚಾರದಲ್ಲಿ ಸುದೀಪ್ ಅವರು ರಕ್ಷಿತಾ ಪರ ವಹಿಸಿಕೊಂಡು ಮಾತನಾಡಲೇಬೇಕಿದೆ, ಹೀಗಂತೇಳಿ ಅನೇಕರು ಅಭಿಪ್ರಾಯವನ್ನು ಹೊರಗಡೆ ಹಾಕಿದ್ದಾರೆ. ಇನ್ನು ಅಶ್ವಿನಿ ಹಾಗೂ ಜಾಹ್ನವಿ ಅವರು ಒಟ್ಟೊಟ್ಟಿಗೆ ಇದ್ದಾರೆ, ಸದಾ ಕೆಟ್ಟ ವಿಚಾರಗಳನ್ನೇ ಪ್ರಮೋಟ್ ಮಾಡ್ತಾ ಇದ್ದಾರೆ. ಇವರ ಹಾರಾಟಕ್ಕೆ ಸುದೀಪ್ ಅಂಕುಶ ಹಾಕುವಂಥ ಸಾಧ್ಯತೆ ಸ್ಪಷ್ಟವಾಗಿದೆ. ಯಾವ ರೀತಿ? ಮೊದಲಿಗೆ ಅಶ್ವಿನಿಯ ಮಾತುಗಳು, ಅಶ್ವಿನಿಯ ಹಾರಾಟ, ಅಶ್ವಿನಿಯ ತಪ್ಪುಗಳು ಎಲ್ಲವನ್ನು ಕೂಡ ಸುದೀಪ್ ಒನ್ ಬೈ ಒನ್ ಎತ್ತಿ ಇಡಲಿದ್ದಾರೆ. ಅದು ಕೂಡ ಸಾಕ್ಷಿ ಸಮೇತ. ಯಾಕಂತ ಹೇಳಿದ್ರೆ ವಾದ ಮಾಡುವಂಥ ಚಾನ್ಸಸ್ ಇರ್ತದೆ, ಇಲ್ಲವೇ ಇಲ್ಲ, ಹಾಗಲ್ವೇ ಅಲ್ಲ ಅನ್ನೋ ರೀತಿಯಲ್ಲಿ ಅವೆಲ್ಲವನ್ನು ಕೂಡ ಸ್ಪಷ್ಟವಾಗಿ ಸಾಕ್ಷಿ ಸಮೇತ ಕಿಚ್ಚ ಸುದೀಪು ಅಶ್ವಿನಿ ಗೌಡ ಮುಂದೆ ಇಡುವಂಥ ಚಾನ್ಸಸ್ ಇದೆ, ಒಂದು ಭಾಗ. ಎರಡನೇ ಭಾಗದಲ್ಲಿ ಜಾಹ್ನವಿ ಹೇಗೆಲ್ಲ ತಪ್ಪನ್ನು ಮಾಡಿದ್ರು, ಯಾವ ರೀತಿ ಆ ತಪ್ಪನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ರು, ಮತ್ತು ಕೆಟ್ಟ ಪದಗಳನ್ನು ಬಳಕೆ ಮಾಡಿರುವಂಥದ್ದು, ಚೈಲ್ಡು ಜೊತೆಗೆ ಈಡಿಯಟ್ಟು, ಈ ಮನೆಯಲ್ಲಿರೋದಕ್ಕೆ ಯೋಗ್ಯರಲ್ಲ, ಈ ಮನೆಯಲ್ಲಿರೋದಕ್ಕೆ ಯೋಗ್ಯರಲ್ವೋ ಹೌದು ಅನ್ನೋದನ್ನು ಡಿಸೈಡ್ ಮಾಡಬೇಕಾಗಿರೋದು ಬಿಗ್ ಬಾಸು ಮತ್ತು ಬಿಗ್ ಬಾಸ್ನ ವೀಕ್ಷಕರು. ಇವ್ರು ಯಾವ ತುಕಾಲಿಗಳು ಅಂತ ಹೇಳ್ಬಿಟ್ಟು ಇವರನ್ನು ಕೇಳ್ತಾರೆ, ಬಿಗ್ ಬಾಸ್ ಮನೇಲಿ ಯಾರು ಇರಬೇಕು ಯಾರು ಇರಬಾರ್ದು ಅಂತ ಹೇಳ್ಬಿಟ್ಟು ಕೇಳಿ ಇವ್ರು ಬಂದಿರೋದೇ ಒಂದು ಅದೃಷ್ಟದ ಮೇಲೆ. ಆ ಅದೃಷ್ಟದ ಮೇಲೆ ಬಂದಂಥವರು ಅದನ್ನು ಸರಿಯಾಗಿ ಬಳಕೆ ಮಾಡಿಕೊಂಡು ಈಗಲೂ ಕೂಡ ಇಲ್ಲಿವರೆಗೆ ಉಳಿದಿರೋದು ಕೂಡ ಅದೃಷ್ಟದ ಮೇಲೆ ಅಂತಲೇ ತಿಳ್ಕೊಳ್ಳಿ. ನಿಯತ್ತಾಗಿ ಆಟ ಆಡಿ ಇವರು ಉಳಿದಿದ್ದಲ್ಲ, ಬರೀ ಕುತಂತ್ರದ ಆಟಗಳನ್ನು ಮತ್ತು ಮಾಡಬಾರದ ಕೆಲಸಗಳನ್ನು ಮತ್ತು ಮಣ್ತಿನ್ನೋ ಕೆಲಸಗಳನ್ನು ಮಾಡಿದಂಥ ಪರಿಣಾಮ ಇವತ್ತು ಈ ಪರಿಯಾಗಿದೆ. ನಿಯತ್ತಾಗಿ ಇದ್ದಿದ್ರೆ, ನಿಯತ್ತಾಗಿ ಆಟವನ್ನು ಆಡಿದ್ದಿದ್ರೆ ಬಹುಶಃ ಈ ರೀತಿಯಾದಂಥ ಪರಿಸ್ಥಿತಿ ಬರ್ತಿರಲಿಲ್ಲ. ಒಂದು. ಎರಡನೇದು, ಜಾಹ್ನವಿ ಒಂದು ರೀತಿಯಲ್ಲಿ ಅಶ್ವಿನಿ ಗೌಡ ಅವರ ಬಾಲ ಆಗಿದ್ದಾರೆ. ಅವ್ರು ಏನು ಹೇಳ್ತಾರೋ ಅದನ್ನು ಕೇಳಿಕೊಂಡು ಕುಣಿತಾ ಇದ್ದಾರೆ. ಈ ಬಾಲ ಮತ್ತು ಬಾಲದ ಪೋಷಕ ಅದೇ ಅಶ್ವಿನಿ ಇದಾರಲ್ಲ, ಇವರ ಬೆಂಡೆತ್ತುವ ಕೆಲಸವನ್ನು ಸುದೀಪ್ ಯಾವ ರೀತಿ ನಿಭಾಯಿಸ್ತಾರೆ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ಒಂದು ವೇಳೆ ಇಲ್ಲಿ ಅಶ್ವಿನಿ ಗೌಡಗೆ ಸುದೀಪ್ ಕ್ಲಾಸನ್ನು ತೆಗೆದುಕೊಂಡ್ರೆ ಅದು ಇಡೀ ಮನೆಗೆ ಮಾಡುವಂಥ ಪಾಠ, ಜೊತೆಗೆ ಇಡೀ ಮನೆಗೆ ಕೊಡುವಂಥ ಎಚ್ಚರಿಕೆ. ಸುದೀಪ್ ಅವರು ಈ ವಿಚಾರದಲ್ಲೂ ಕೂಡ ಮಾತನಾಡದೆ ಸೈಲೆಂಟ್ ಆಗಿದ್ರು ಅಂತ ಹೇಳಿದ್ರೆ ಬಹುಶಃ ಬಿಗ್ ಬಾಸ್ನ ಸಾಕಷ್ಟು ವೀಕ್ಷಕರನ್ನು ಸುದೀಪ್ ಕಳೆದುಕೊಂಡಂತೆ ಅನ್ನೋದನ್ನು ಮರಿಬಾರ್ದು. ಯಾಕಂತ ಹೇಳಿದ್ರೆ ಅಷ್ಟು ದೊಡ್ಡ ವಿರೋಧಿ ಪಡೆ ಈಗ ಈ ಬಿಗ್ ಬಾಸ್ ಕಾರ್ಯಕ್ರಮದ ಈ ವರ್ತನೆಗಳಿಗೆ ಸೃಷ್ಟಿಯಾಗಿದೆ. ಅಂದರೆ ಸಹಜವಾಗಿ ಈ ರೀತಿ ಮಾಡಿದ್ದೆಲ್ಲದೂ ಕೂಡ ತಪ್ಪೇ ಅಲ್ವಾ? ಮಾಡುವಂತಹ ಪ್ರಮೇಯನೇ ಇರಲಿಲ್ಲ, ಮಾಡಬಾರ್ದಾಗಿತ್ತು. ಯಾರು ಅಶ್ವಿನಿ ಗೌಡ ಆಗಿರ್ಬೋದು, ಜಾಹ್ನವಿ ಆಗಿರ್ಬೋದು, ಯಾರಿಗೂ ಈ ರಕ್ಷಿತಾಗೆ ಆಗಲಿ ಅಥವಾ ಇನ್ಯಾವುದೇ ಸ್ಪರ್ಧೆಗಾಗಲಿ ಮಾಡಬಾರ್ದಾಗಿತ್ತು. ಈಗ ರಕ್ಷಿತಾ ಸ್ಟ್ರಾಂಗ್ ಇರೋದ್ರಿಂದ ಇದೆಲ್ಲವನ್ನು ಕೂಡ ಸಹಿಸ್ಕೊಂಡು ಆಮೇಲೆ ಆ ನಾಗವಲ್ಲಿ ರೀತಿಯಲ್ಲಿ ಆಡ್ತಿದ್ದಾಳೆ. ಅವೆಲ್ಲ ತೀರಾ ಅಸಹ್ಯದ ಕಮೆಂಟ್ಸ್ಗಳ್ರಿ. ಪಾಪ ರಾತ್ರಿ ಹೋಗಿ ಕುಣಿತಾಳೆ, ಮಾಡೋದು ಇವರು, ಮಣ್ತಿನೋ ಕೆಲಸವನ್ನು ಮಾಡೋದು ಇವರು, ಆ ಆರೋಪವನ್ನು ಹೊರಿಸೋದು ಆ ಹೆಣ್ಮಗಳ ಮೇಲೆ. ಆ ರೀತಿ ಮಾಡಬಾರ್ದು. ಇವರು ಕೂಡ ಒಂದು ಹೆಣ್ಣಾಗಿ ಇವರು ಕೂಡ ಮತ್ತೊಂದು ಹೆಣ್ಣಿನ ಒಂದು ರೀತಿಯಾದಂಥ ಕೀಳಾಗಿ ನೋಡುವಂಥದ್ದು, ಆಮೇಲೆ ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸುವಂಥದ್ದು, ಆಪಾದನೆಗಳನ್ನು ಹೊರಿಸುವಂಥದ್ದು ತುಂಬ ತಪ್ಪಾಗ್ತದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬ ಸೀರಿಯಸ್ ಆಗಿ ಕಿಚ್ಚ ಸುದೀಪ್ ಅವರು ತೆಗೆದುಕೊಂಡು ಇವರ ಬೆಂಡೆತ್ತುವಂಥ ಕೆಲಸವನ್ನು ಮಾಡಬೇಕು. ಅದರ್ವೈಸು ಇದು ಇನ್ನಷ್ಟು ಹೆಚ್ಚಾಗೋದ್ರಲ್ಲಿ ಅನುಮಾನನೇ ಇಲ್ಲ. ನಿಮ್ಮ ನಿರೀಕ್ಷೆಯನ್ನು, ಕಿಚ್ಚ ಸುದೀಪ್ ಯಾವ ರೀತಿ ಇವರ ಬೆಂಡೆತ್ತಬಹುದು, ನಿಮ್ಮ ನಿರೀಕ್ಷೆಯನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.